ನಿಮ್ಮನ್ನು ನಾನು ತೆಗಳ್ತಾ ಇಲ್ಲ. ಪಾಪ ನಿಮಗೆ ಆದಂಥ ಒಂದು ಸ್ಥಾನಮಾನ ಇದೆ. ಈ ಸುಳ್ಳು ಹೇಳೋನ ಪಕ್ಕದಲ್ಲಿ ಬಂದು ಕೂತ್ಕತ್ತಿರಲ್ಲ ನೀವು, ಅದು ಎಷ್ಟು ಮಟ್ಟಿಗೆ ಸರಿ? ಏನು ನಿಮ್ಮ ಇವರು ಪ್ರತಾಪ್ ಸಿಂಹ ಅವ್ರ ಕೊಡುಗೆ ಏನು ಅನ್ನುವಂಥ ದಯಮಾಡಿ ನೀವು ಅದು ಹೇಳಿ. 4,130 ಕೋಟಿ ಅನುದಾನ ಮೈಸೂರು ಕುಶಾಲನಗರ ಹೆದ್ದಾರಿಗೆ ಅಂತ ಹೇಳ್ಕೊಂಡಿದ್ದೀರಿ. ಅದಾದ್ರೆ ಇದನ್ನು ಕೊಡಿ, ಡಿವಿಷನ್ ಕೊಡಿ. 4,130 ಕೋಟಿ ನಿಮ್ಮ ಮನೆಯಿಂದ ತಗೊಂಬಂದು ಕೊಡ್ತಾ ಇದ್ದೀರಾ? ಆಯಿತು, ನಿಮ್ಮ ಮನೆಯಿಂದ ಬೇಡ, ಕೇಂದ್ರದಿಂದ ಕೊಡಿಸ್ತಾ ಇದ್ದೀರಾ. 50%, 50% ಆಫ್ ದ ದಟ್ ಅಮೌಂಟ್ ಈಸ್ ಗೋಯಿಂಗ್ ಟು ಬಿ ಪೇಯ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. 50%, 40% ಮಾತ್ರ ಕೇಂದ್ರ ಸರ್ಕಾರ, 10% ಲೋಕಲ್ ಬಾಡಿ, ಲೋಕಲ್ ಸಂಸ್ಥೆಗಳು ಕೊಡಬೇಕು. 50% ಕೊಟ್ಟವ್ರದ್ದು ಹೆಸರೇ ಇಲ್ಲ, ಎಲ್ಲ ನಮ್ಮದು ಅಂತೀರಿ. ನಿಮ್ದು ಯಾವುದು ಸ್ವಾಮಿ? ಹೇಳ್ಕೊಂಡು ಸುಮ್ಮನೆ ಹುಚ್ಚುಚ್ಚು ಥರ ತಿರುಗಾಡೋಂಥ ಕೆಲಸ. ಚುನಾವಣೆ ಬರ್ತಾ ಇದೆ, ಅದಕ್ಕೋಸ್ಕರ ಪ್ರೆಸ್ ಮೀಟ್ಗಳು ಜಾಸ್ತಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರು ಬೈದ್ರೆ ನೀವು ಹೀರೋ ಆಗ್ತೀರಾ ಅಂತನಾ? ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಏನಾದ್ರು ಅರ್ಹತೆ ಇದ್ದರೆ, ಏನಾದರೂ ಇದ್ದರೆ ಸುಮ್ಮನೆ ಸುಳ್ಳು ಹೇಳುವಂಥ ಕೆಲಸಗಳು ಮಾಡಬಾರ್ದು. ಜಾತಿನ ಎತ್ಕಟ್ಟುವಂಥ ಕೆಲಸವನ್ನು ಮಾಡಬಾರ್ದು. ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯನವ್ರ ವಿರುದ್ಧ ಎತ್ಕಟ್ಟುವಂಥ ಕೆಲಸವನ್ನು BJP ಮತ್ತು JDS ಕಂಟಿನ್ಯೂಸ್ ಇಬ್ಬರು ಮಾಡ್ತಾವ್ರೆ ಇತ್ತೀಚಿನ ದಿನಗಳಲ್ಲಿ. ಒಕ್ಕಲಿಗ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಐ ಆಮ್ ಆಲ್ಸೋ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ. ನೀವು ಅನ್ಕೊಂಡಿರ್ತೀನಿ ಗ್ರೌಂಡಲ್ಲಿ ಎಲ್ಲ ಒಕ್ಕಲಿಗರೆಲ್ಲ ನೀವು ಹೇಳುವಂಥ ರೀತಿನೆಲ್ಲ ಏನು ಗುತ್ತಿಗೆ ತಗೊಂಡಿಲ್ಲ. ಕಾಂಗ್ರೆಸ್ ಪಕ್ಷ ಇಷ್ಟಪಡುವಂಥವ್ರು ಇದ್ದಾರೆ, DK ಶಿವಕುಮಾರ್ ಇಷ್ಟಪಡುವಂಥವ್ರು ಇದ್ದಾರೆ, ಸಿದ್ದರಾಮಯ್ಯನವ್ರನ್ನೂ ಇಷ್ಟಪಡುವಂಥವ್ರು ಇದ್ದಾರೆ. ಪಕ್ಷ ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯ ವಿರುದ್ಧ ಎತ್ಕಟ್ಟುವಂಥ ಕೆಲಸವನ್ನು ನೀವು ನೆನ್ನೆ ಮಾಡಿದಿರಿ ಈ ಮಂಡ್ಯದಲ್ಲಿ. ಅದೇ ರಿಪ್ಲಿಕಾ ಎಲ್ಲ ಕಡೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕುರುಬರ ಹಾಸ್ಟೆಲ್ ಒಳಗಡೆ ನುಗ್ಗಿ ಸಿದ್ದರಾಮಯ್ಯವ್ರ ಫೋಟೋನ ಕಿತ್ತಾಕಿ ಬೆಂಕಿ ಇಡ್ತೀರಿ. ಅಕ್ಕಪಕ್ಕ ಇರುವಂಥ ಸಿದ್ದರಾಮಯ್ಯವ್ರ ಚೆಲುವರಾಯ ಸ್ವಾಮಿ, DK ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ. ಗುಂಪಲ್ಲಿ ಬಂದ್ಮೇಲೆ ಇವೇನು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದಾ? ಆಗ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೊಡ್ಬೋದಾ? ನಿಮ್ಮ ವಿಶ್ವಗುರು ನರೇಂದ್ರ ಮೋದಿಯವ್ರ ಫೋಟೋಗಳಿದ್ದಾವೆ, ಎಲ್ಲ ಕಡೆನೂ ಬೆಂಕಿ ಹಾಕ್ಸ್ಬೋದಾ? ನಮ್ಮದೇ ಸರ್ಕಾರ ಇದೆಯಲ್ಲ, ಮಾಡ್ಬೋದಲ್ವಾ? ನೀವು ಅನ್ಕೊಂಡಿರೋ ರೀತಿಯಲ್ಲಿ ಇಲ್ಲ ಸ್ವಾಮಿ. ಜನಗಳು, ನೀವು ಇಡೀ ರಾಜ್ಯದಲ್ಲಿ ಈ ಥರ ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮಗಿದೆ. ಅದೇ ನಿಮ್ಮ ಡೈರೆಕ್ಷನ್ಸು, ಅಮಿತ್ ಶಾ ಅವ್ರು ಕೊಟ್ಟಿರುವಂಥ ಒಂದು ಡೈರೆಕ್ಷನ್ಸು. ನಿಮ್ಮ ಕಾರ್ಯಕ್ರಮಗಳನ್ನು ಮುಂದೆ ಇಟ್ಕೊಂಡು ಜನಗಳ ಮುಂದೆ ಹೋಗಿ ಸ್ವಾಮಿ. ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂಥ ಯೋಜನೆಗಳನ್ನ ಸಿದ್ದರಾಮಯ್ಯವರು ಬಂದು ಇನಾಗ್ರೇಟ್ ಮಾಡಿ ನಂದು ಅಂತ ಹೇಳ್ಕತ್ತವ್ರೆ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವ ನಿಮಗೆ? ಬಸವರಾಜ ಬೊಮ್ಮಾಯಿಯವ್ರನ್ನ ಟೀಕೆ ಮಾಡ್ತಾ ಇದ್ರು ನೀವು. ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಯಾವುದೋ ಒಂದು ಸೈನ್ ಮಾಡ್ಸಕ್ಕೆ ಹೋದಾಗ ನೀನೆಲ್ಲ ಭಾಳ ಬುದ್ಧಿವಂತ ಇದೆಯಾ, ಹೋಗಪ್ಪ ನೀನು ಸೈನ್ ಮಾಡಲ್ಲ ಅಂದರು. ಮಾಧ್ಯಮಗಳಲ್ಲಿ ಬಂತೆ ಅಲ್ಲ. ಇಲ್ಲ ಸರ್, ದಯಮಾಡಿ ಒಂದು ಈ ಪತ್ರಕ್ಕೆ ಒಂದು ಸೈನ್ ಹಾಕ್ಕೊಡಿ ಸರ್, ಆ ಪತ್ರನ ಪತ್ರಿಕೆಯವರಿಗೆ ರಿಲೀಸ್ ಮಾಡ್ತೀನಿ ಅಂದರೆ ಕಾರ್ಯಕ್ರಮಗಳನ್ನು ತರುವಂಥ ಯೋಜನೆ ನಿಮ್ಮಲ್ಲಿಲ್ಲ. ಸುಮ್ಮನೆ ಪತ್ರಿಕೆಗಳಿಗೆ ರಿಲೀಸ್ ಮಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ ಅಂತ ನೀವು ಕೇಳ್ಕೊಂಡಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತು. ಸೊ ಅದರಿಂದ ಪಾಪ ನಮ್ಮಲ್ಲಿ ಇಬ್ಬರು ಉತ್ಸಾಹಿಗಳು, ಯಂಗ್ಸ್ಟರ್ಸ್, ಬೋತ್ ದ MLAs ಆರ್ ವೆರಿ ಯಂಗ್ಸ್ಟರ್ಸ್, ಎಂಥೂಸಿಯಾಸ್ಟಿಕ್ ಇದೆ. 24/7 ಕೆಲಸ ಮಾಡ್ತಾ ಇದ್ದಾರೆ. ಕೊಡಗಿಗೆ ಮೊದಲನೇ ಆದ್ಯತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಡ್ತಾ ಇದ್ದಾರೆ. ಯಾವ ಕಾರ್ಯಕ್ರಮ ಕೇಳಿದ್ರು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ಕೇಳಿಸುವಂಥ ಕೆಲಸವನ್ನು ಮಾಡಬೇಡಿ. ಜನಸಾಮಾನ್ಯರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಡಿ. ಚುನಾವಣೆ ಬರ್ತವೆ ಹೋಗ್ತವೆ, ಒಂದ್ಸರಿ ನೀವು ಗೆಲ್ಬೋದು, ಒಂದ್ಸರಿ ನಾವು ಗೆಲ್ಬೋದು, ಇನ್ನೊಂದ್ಸರಿ ನೀವು ಸೋಲ್ಬೋದು, ಒಂದ್ಸರಿ ನಾವು ಸೋಲ್ಬೋದು, ಅದು ಬೇರೆ ವಿಚಾರ. ಕೊಡಗಿನ ಹಾಳು ಮಾಡಿಬಿಟ್ರಿ. ಟೂರಿಸಮ್ಗೆ ನಂಬರ್ 1 ಆಗಿದ್ದಂಥ ಪ್ಲೇಸ್ನ ನೀವು ಯಾವ ಹಂತಕ್ಕೆ ತಗೊಂಡೋಗಿದ್ರಿ? ಏನು ಇಂಪ್ರೂವ್ ಮಾಡಿದ್ದೀರಿ? ದಯಮಾಡಿ ಹೇಳಿ. ಕೇಂದ್ರದಿಂದ ಯಾವ ಯೋಜನೆಗಳು ತಗೊಂಬಂದಿರೋದು ಹೇಳಿ. ಅದು ಬಿಟ್ಬಿಟ್ಟು ಕಿಡಿ ಹೊತ್ಸುವಂಥ ಕೆಲಸವನ್ನು ದಯಮಾಡಿ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಭಾವನಾತ್ಮಕ ವಿಚಾರಗಳ ಮೇಲೆ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥದ್ದು ಬಿಟ್ಬಿಡಿ. ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಸರಿ 100ಕ್ಕೂ 100ರಷ್ಟು ಪ್ರತಾಪ್ ಸಿಂಹ ಅವರೇ ನಿಲ್ಲಬೇಕು ಅಂತ ನಾನು BJPಯವರಿಗೆ ಮನವಿ ಮಾಡ್ಕೋತೀನಿ. ಅವರು ನಿಲ್ಲಬೇಕು. ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ 100ಕ್ಕೂ 100ರಷ್ಟು 2 ಲಕ್ಷ ಅಂತರದಲ್ಲಿ ನಾವು ಅವ್ರನ್ನ ಸೋಲಿಸ್ತೀವಿ. 10 ವರ್ಷದ ಆ್ಯಂಟಿ ಇನ್ಕಂಬೆನ್ಸಿ ಏನು ಅನ್ನುವಂಥದ್ದನ್ನ ತೋರಿಸುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಈ ಸರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ 5 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ನೀವಿರೋದು ಎಷ್ಟು ಸ್ವಾಮಿ? ಒಬ್ಬರೇ. ಇಬ್ಬರು JDSನವ್ರು ಇದ್ದಾರೆ. ಏನು JDS ಓಟ್ಗಳೆಲ್ಲ ಹಂಗೆ ಮ್ಯಾಥಮೆಟಿಕಲಿ ಶಿಫ್ಟ್ ಆಗ್ಬಿಡ್ತಾವ? ಮ್ಯಾಥಮೆಟಿಕಲಿ 1,02,000 ಓಟ್ ತಗೊಂಡವ್ರೆ JDS ಅಭ್ಯರ್ಥಿ ಹುಣಸೂರಲ್ಲಿ. ಅದು ಹಂಗೆ 1,02,000 ಪ್ಲಸ್ ಮಾಡ್ಬಿಡಕತ್ತದ? BJP ತಗೊಂಡ್ರೆ ಓಟು 4,500. 4,500ಕ್ಕೂ 1,02,000 ತಗೊಂಡು ಆ್ಯಡ್ ಮಾಡ್ಬಿಡೋದಂತೆ.
ಅವೆಲ್ಲ ನಡೆಯಲ್ಲ ಸ್ವಾಮಿ. ಗ್ರೌಂಡಲ್ಲಿ ಬೇರೆ ಇದೆ ವ್ಯವಸ್ಥೆ. ನೀವು ಇಬ್ಬರು ಒಂದಾಗ್ತಿರೋ, 3 ಜನ ಒಂದಾಗ್ತಿರೋ, ಅದನ್ನು ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಈ ಸರಿ 100% ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ.